ಅಚ್ಚಳಿಯದ ಭದ್ರ ಬುನಾದಿ, ಅದು ಕಲೆಯ ಕ್ಷೇತ್ರಕ್ಕೆ ರಂಗಭೂಮಿ. ಆ ಬುನಾದಿಗೆ ಇನ್ನಷ್ಟು ಶಕ್ತಿ ತುಂಬಿದ ಶ್ರೀಮತಿ ಪುಷ್ಪಮಾಲಾ ಎ ಅಣ್ಣಿಗೇರಿ ಅವರಿಗೆ 20ನೇ ವರ್ಷದ SP ವರದರಾಜು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಅಭಿನಂದಿಸ್ತಾ ಇದ್ದೀವಿ. ಹೆಮ್ಮೆಯಿಂದ ಅವರನ್ನ ಈ ಪ್ರಶಸ್ತಿಗೆ ಭಾಜನರಾಗುವಂತೆ ಆಹ್ವಾನಿಸಿದಾಗ ಪ್ರೀತಿಯಿಂದ ಒಪ್ಪಿ ಇಲ್ಲಿ ಬಂದಿದ್ದಾರೆ. ಇದೀಗ ಬಳಗದ ವತಿಯಿಂದ ಗೌರವವನ್ನು ನೀಡಿ ಅಭಿನಂದಿಸಲಾಗ್ತಾ ಇದೆ. ವರದರಾಜ್ ಅವರ ಕಲಾ ಬಳಗಕ್ಕೂ ಬೆಂಗಳೂರಿನ ಕಲಾಭಿಮಾನಿಗಳಿಗೂ ನನ್ನ ತುಂಬ ಧನ್ಯವಾದಗಳು. ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಬರೋದಿಲ್ಲ. ನಾನು ಕಲ್ತವಳು ಅಲ್ಲ. ನಾನು 3ನೇ ಕ್ಲಾಸ್ ಶಾಲೆ ಕಲ್ತವಳು. ತಂದೆ ತಾಯಿ ಕಲಾವಿದರು, ಹುಟ್ಟಿದ್ದು ರಂಗಭೂಮಿಯಲ್ಲಿ. ಆದರೆ ಮಗು ಹತ್ರ ತಾಯಿ ಹಾಲು ಕುಡಿಸ್ತಾಳೆ ಅಂತ ಹೇಳ್ತಾರೆ. ಕೆಲವು ಮಕ್ಕಳು ಅಳತಾವೆ, ಕುಡಿತಾವೆ. ಆದರೆ ಕೆಲವು ಮಕ್ಕಳು ಮಲ್ಕೊಂಡ್ಬಿಡ್ತಾವೆ. ಹೀಗಿದ್ದಾಗ ತಾಯಿ ಏನು ಮಾಡ್ತಾಳೆ, ಪಾಪ ಮಗು ಊಟನೇ ಮಾಡಿಲ್ಲ, ಹೊಟ್ಟೆಗೇನು ಹಾಕಿಲ್ಲ ಅಂತ ಎಬ್ಬಿಸಿ ಅದಕ್ಕೆ ಹಾಲು ಕುಡಿಸಿ ಹೊಟ್ಟೆ ತುಂಬಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಅಣ್ಣವರು ಬಳಗದವರ ಬದುಕದಿಂದ ವರದರಾಜ ಅವರ ಪ್ರಶಸ್ತಿಯಿಂದ ನನ್ನಂದಿರಿಗೆ ಕರೆಸಿ ನನ್ನ ತಾಯಿ ಸ್ಥಾನದಲ್ಲಿ ನಿಂತುಕೊಂಡು ನನ್ನನ್ನು ಎಬ್ಬಿಸಿ ಹೊಟ್ಟೆ ತುಂಬಿಸಿದ್ದಕ್ಕಾಗಿ ಆ ಕಲಾ ಬಳಗಕ್ಕೂ ಬೆಂಗಳೂರಿನ ಕಲಾ ಬಳಗಕ್ಕೂ ನನ್ನ ತುಂಬ ಧನ್ಯವಾದಗಳು. ನಾನು ಹೆಚ್ಚಾಗಿ ಚಿಕ್ಕವಳಿದ್ದಾಗ ಅಣ್ಣವರವ್ರ ಪಿಕ್ಚರನ್ನೇ ನೋಡ್ತಾ ಇದ್ದೆ. ಸಣ್ಣವಳು ನಾನು ಓಡಿ ಹೋಗೋದು, ಥಿಯೇಟರ್ ತಗೊಂಡೋದು, ಅಣ್ಣಾರ ಪಿಕ್ಚರ್ ನೋಡೋದು. ವಾಲ್ಮೀಕಿ, ಬೇಡರ ಕಣ್ಣಪ್ಪ, ಕೆಲವೊಂದು ಹಳೆ ಪಿಕ್ಚರ್ಗಳು ನೋಡ್ತಾ ಇದ್ದೆ. ನಾನು ಹಾಗೆ ಪೌರಾಣಿಕ ನಾಟಕದಲ್ಲಿ ಪಾತ್ರ ಮಾಡಬೇಕು ಅಂತ ಆಸೆ ಪಟ್ಕೊಂಡು ಅಣ್ಣನವರ ಆದಿಯನ್ನೇ ಹಿಡ್ಕೊಂಡು ಅವರು ಹೇಗೆ ಮಾಡ್ತಾರೆ ಹಾಗೆ ಪಾತ್ರಗಳನ್ನ ಮಾಡ್ತಾ ಇದ್ದೆ ಪೌರಾಣಿಕ. ಈಗೂ ನನಗೆ ಪೌರಾಣಿಕ ನಾಟಕದಲ್ಲಿ ಮಾಡುವ ಆಸಕ್ತಿ ಬಹಳ. ಈಗೂ ಅದನ್ನ ಮಾಡ್ತಾ ಇದ್ದೇನೆ. ಚಿತ್ರಾಂಗದ, ಬಬ್ರು ವಾಹನ, ಕುರುಕ್ಷೇತ್ರ, ರಕ್ತರಾತ್ರಿ, ಅಕ್ಷಯ ಅಂಬರ, ಇವೆಲ್ಲ ನಾಟಕಗಳು ಎಲ್ಲ ಪೌರಾಣಿಕೆ. ಅದನ್ನೇ ನನಗೆ ಒಂದು ಯಶಸ್ವಿಯಾಗಿ ಈ ಮಾರ್ಗಕ್ಕೆ ತಂದು ಈ ಪ್ರಶಸ್ತಿಗೆ ಕಾರಣೀಭೂತರಾದಂಥ ಅಣ್ಣನವರ ಮನೆತನದ ಕುಟುಂಬಕ್ಕೂ ಹಾಗೂ ಕಲಾ ವೃಂದಕ್ಕೂ ನನ್ನ ತುಂಬ ಧನ್ಯವಾದಗಳು, ಸಾವಿರ ಧನ್ಯವಾದಗಳು. ನಮಸ್ಕಾರ. ಇನ್ನೀಗ ವೇದಿಕೆಯಲ್ಲಿ ಮುಂದಿನ ಚಲನಚಿತ್ರ ಕ್ಷೇತ್ರದ ಪ್ರಶಸ್ತಿಯ ಗೌರವಕ್ಕೆ ಶ್ರೀ ಬಿ ಗುರುರಾಜ್ ಅವರು ದಯಮಾಡಿ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಅವರ ಪರಿಚಯವನ್ನ ರೇಣುಕಾ ವೈಕುಂಠಯ್ಯ ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್, ಪ್ಲೀಸ್. ಜೈ ಕರ್ನಾಟಕ. ಶ್ರೀ ಬಿ ಗುರುರಾಜು. ಶ್ರೀ ಗುರುರಾಜು ಅವರು ಕನ್ನಡ ಚಲನಚಿತ್ರ ಕ್ಷೇತ್ರದ ವಿವಿಧ ವಿಭಾಗಗಳಲ್ಲಿ ದುಡಿದಿದ್ದಾರೆ. 1968ರಲ್ಲಿ ಬಂಗಾರ ರಾಜು ನಿರ್ದೇಶನದ ನಮ್ಮ ಮನೆಯ ಚಿತ್ರಕ್ಕೆ ನಿರ್ಮಾಣ ಸಹಾಯಕರಾಗಿ ಚಲನಚಿತ್ರ ರಂಗವನ್ನು ಪ್ರವೇಶಿಸಿದರು. ಅನಂತರ ಪುಟ್ಟಣ್ಣ ಕಣಗಾಲ್ ಅವರ ಗೆಜ್ಜೆ ಪೂಜೆ, ಶರಪಂಜರ ಚಿತ್ರಗಳಿಗೆ ಸಹಾಯಕ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಮುಂದೆ ಸುನಂದ ನಿರ್ದೇಶನದ ಮೃತ್ಯು ಪಂಜರದಲ್ಲಿ ಗೂಢಾಚಾರಿ 555 ಚಿತ್ರಕ್ಕೆ ಸಹ ನಿರ್ವಾಹಕ ಮತ್ತು ಸಹಾಯಕ ನಿರ್ದೇಶಕರಾಗಿ ದುಡಿದರು. ಪ್ರಖ್ಯಾತ ನಿರ್ದೇಶಕರಾದ ಸಿದ್ದಲಿಂಗಯ್ಯನವರ ಬಹುಪಾಲು ಚಿತ್ರಗಳಲ್ಲಿ ಸಹ ನಿರ್ವಾಹಕರಾಗಿ ಮತ್ತು ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ ಗುರುರಾಜ್ ಅವರು ಗಳಿಸಿದ ಅನುಭವ ಅಪಾರವಾದುದು. ತಾಯಿ ದೇವರು, ನ್ಯಾಯವೇ ದೇವರು, ಬಂಗಾರದ ಮನುಷ್ಯ, ದೂರದ ಬೆಟ್ಟ, ಹೇಮಾವತಿ, ಭೂಲೋಕದಲ್ಲಿ ಯಮರಾಜ ಮುಂತಾದ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಲ್ಲದೆ ಗಿರಿಕನ್ಯೆ ಚಿತ್ರಕ್ಕೂ ಸಹಾಯಕ ನಿರ್ದೇಶಕರಾಗಿ ದುಡಿದಿದ್ದಾರೆ. ದ್ವಾರಕೀಶ್ ಅವರ ಕೌಬಾಯ್ ಕುಳ್ಳ, ಸಿಂಗಾಪುರದಲ್ಲಿ ರಾಜ ಕುಳ್ಳ ಚಿತ್ರಗಳಿಗೆ ಸಹ ನಿರ್ದೇಶಕರಾಗಿದ್ದ ಗುರುರಾಜ್ ಅವರು ಭಾರ್ಗವ, ವಿಜಯ ರೆಡ್ಡಿ, ಹುಣಸೂರು ಕೃಷ್ಣಮೂರ್ತಿ, YR ಸ್ವಾಮಿ, KV ಜಯರಾಮ್, B ಮಲ್ಲಿಕ್ ಮುಂತಾದ ನಿರ್ದೇಶಕರ ಕೆಲವು ಚಿತ್ರಗಳಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಮೂತಯ್ಯನ ಮಗ ಅಯ್ಯು ಚಿತ್ರದ ಕನ್ನಡ, ತಮಿಳು, ತೆಲುಗು, ಹಿಂದಿ ಅವತರಣಿಕೆಗಳಲ್ಲಿ ಸಹ ನಿರ್ದೇಶಕರಾಗಿ ತೊಡಗಿಸಿಕೊಂಡಿದ್ದು ಒಂದು ವಿಶೇಷ. ವೀರಸ್ವಾಮಿ ಅವರ ನಿರ್ಮಾಣದ ಜಾರಿ ಬಿದ್ದ ಜಾಳ ಚಿತ್ರಕ್ಕೂ ಇವರು ಸಹ ನಿರ್ದೇಶಕರಾಗಿದ್ದರು. ಇಷ್ಟು ವಿವರಗಳಿಂದ ನಾವು ಗಮನಿಸಬೇಕಾದ ಮುಖ್ಯಾಂಶವೆಂದರೆ ಶ್ರೀ ಗುರುರಾಜು ಅವರು ಕನ್ನಡದ ಅನೇಕ ಪ್ರಮುಖ ನಿರ್ದೇಶಕರು ಮತ್ತು ನಿರ್ಮಾಣ ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡಿದ ಕೀರ್ತಿಗೆ ಭಾಜನರಾಗಿದ್ದಾರೆ. ಅಣ್ಣವರ ಬಳಗಕ್ಕೂ
ಮತ್ತು ವರ್ಧಣ್ಣವರ ಬೆಳಗಕ್ಕೂ ನಾನು ಅನಂತ ಇಲ್ಲಿ ನೆರೆದಿರುವಂಥ ಸಹಸ್ರ ಜನಗಳಿಗೂ ನನ್ನ ಪೂರ್ವಕ ವಂದನೆಗಳು. ನಾನು ವರ್ಧಣ್ಣವ್ರ ಜೊತೆಯಲ್ಲಿ ಸುಮಾರು 4-5 ಪಿಕ್ಚರ್ ಜೊತೆ ಕೆಲಸ ಮಾಡಿದೆ. ಅವರ ಅನುಭವ, ಅವರು ಹೇಳಿಕೊಡಿದಂಥ ಮಾತುಗಳು, ಹೇಳಿದಂಥ ಕೆಲಸಗಳು, ಅವರಂಥವ್ರನ್ನ ನಾವು ಯಾವ ರೀತಿ ಹೊಗಳಬೇಕು, ಯಾವ ರೀತಿ ಇದು ಮಾಡಬೇಕು ಅಂದರೂ ಗೊತ್ತಾಗ್ತಾ ಇಲ್ಲ. ಅಷ್ಟು ಒಂದು ಒಳ್ಳೆ ವ್ಯಕ್ತಿ, ಎಲೆ ಮೇಲೆ ಕಾಯಿ ಅಂತ ಹೇಳ್ತಾರೆ, ಅವ್ರಿಗಿನ್ನ ದೊಡ್ಡ ವ್ಯಕ್ತಿ ನಾನು ನೋಡಲಿಲ್ಲ. ಅಣ್ಣವರು ಅದೇ ರೀತಿಯೇ ಇದ್ದರು. ನಾನು ಇಬ್ಬರ ಜೊತೆಯಲ್ಲೂ ಕೆಲಸ ಮಾಡಿದ್ದೀನಿ. ನನಗೆ ಅಷ್ಟೊಂದು ಖುಷಿ ಆಗ್ತಾಯಿದೆ. ಅವರ ಪ್ರಶಸ್ತಿ ನನಗೆ ಬಂದಿದ್ದು ನನಗೆ ತುಂಬ ಪುಣ್ಯ, ನನ್ನ ಇದು ಅಂತ ನಾನು ತಿಳ್ಕೊತೀನಿ. ದಯವಿಟ್ಟು ನನಗೆ ಜಾಸ್ತಿ ಮಾತಾಡೋದಕ್ಕೆ ಆಗ್ತಾಯಿಲ್ಲ. ತುಂಬ ಸಂತೋಷವಾಗ್ತಾಯಿದೆ. ಎಲ್ಲರೂ ನನ್ನ ಪೂರ್ವಕ ನಮಸ್ಕಾರ.